ಹೊಸದುರ್ಗ ಪಟ್ಟಣದಲ್ಲಿನ ಕ್ಲೋರಿನ್ ಗ್ಯಾಸ್ ಸೋರಿಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ನಿನ್ನೆ ಅಸ್ವಸ್ಥಗೊಂಡಂಥ ಕುಟುಂಬ ಇದೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಿನ್ನೆ ಯಾವ ರೀತಿ ಸಮಸ್ಯೆ ಆಯ್ತು ನಿಮಗೆ ಅದು ಗ್ಯಾಸ್ ಕುಡಿದಾಗ? ಫಸ್ಟು DDT ಪೌಡರ್ ಥರ ಸ್ಮೆಲ್ ಬಂತದ್ದು. ಸೊ ನಾವು ಎಲ್ಲಿ ಅಂತ ನೋಡೋಕ್ಕೆ ಅಂತ ಹೊರಗಡೆ ಹೋದೆ. ನಾನೊಬ್ಳು ಒಂದು ಸ್ವಲ್ಪ ಮುಂದೆ ನೋಡ್ಕೊಂಡು ಬರೋಣ ಅಂತ ಹೋದೆ. ಆ ಯೆಲ್ಲೋ ಕಲರ್ ಗ್ಯಾಸ್ ಲೀಕ್ ಆಗ್ತಿದ್ದು ಕ್ಲೋರಿನ್, ಅದು ಏನು ಗ್ಯಾಸ್ ಅಂತಲೂ ತಿಳಿಲಿಲ್ಲ. ಅಷ್ಟು ಗ್ಯಾಸ್ ಜಸ್ಟ್ ಒಂದು 1 ಮೀಟರ್ ಉದ್ದ ಬರಲಿಲ್ಲ. ಅಷ್ಟಕ್ಕೆ ನಾನು ಇನ್ಹೇಲ್ ಜಾಸ್ತಿ ತೊಗೊಂಡಿದ್ದರಿಂದ ತುಂಬ ಪ್ರಾಬ್ಲಮ್ ಆಯಿತು. ಎಸ್ಪೆಷಲಿ ಬ್ರೀತಿಂಗ್ ಭಾಳ ಪ್ರಾಬ್ಲಮ್ ಆಯಿತು. ನಮ್ಮ ಮನೇಲಿ ಸ್ವಲ್ಪ ಭಾಳ ಪ್ರಾಬ್ಲಮಿಗೆ ಒಳಗಾಗಿದ್ದು ನಾನೇ. ಭಾಳ ಪ್ರಾಬ್ಲಮ್ ಆಗಿತ್ತು. ಇದು ಎಲ್ಲ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಅನ್ಸುತ್ತೆ, ಏನು ಅನ್ಸುತ್ತೆ? ಅಧಿಕಾರಿಗಳು ಅನ್ನೋದಕ್ಕಿಂತನೂ ನೋಡ್ಕೋಬೇಕು. ಸ್ವಲ್ಪ ಹೊಸದುರ್ಗದಲ್ಲೆಲ್ಲ ಕಡಿಮೆನೇ ಇದೆ, ಯಾವುದು ನಮಗೆ ಫೆಸಿಲಿಟೀಸ್ ಕಡಿಮೆನೇ. ಒಂದು ರೋಡ್ ಆಗಿರ್ಬೋದು, ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಪ್ರತಿಯೊಂದೂ ಭಾಳ ಕಡಿಮೆನೇ ಇದೆ ಹೊಸದುರ್ಗದಲ್ಲಿ. ಸೊ ಫೆಸಿಲಿಟಿ ಬೇಕು ಹೊಸದುರ್ಗಕ್ಕೆ, ಎಸ್ಪೆಷಲಿ ನಮ್ಮ ಏರಿಯಾಗೆ ಬೇಕು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ ತಕ್ಷಣ ನಿಮ್ಗೆ ಯಾವ ರೀತಿ ಫೀಲ್ ಆಯಿತು? ಫಸ್ಟು ನಾನು ಸ್ವಲ್ಪ ಹೇಳ್ಬೇಕಂದ್ರೆ ಕಾನ್ಷಿಯಸ್ ಇರಲಿಲ್ಲ. 2 ಅವರ್ಸ್ ಆದಮೇಲೆ ಕಾನ್ಷಿಯಸ್ ಆಗಿದ್ದು, ಗ್ಲೂಕೋಸ್ ಎಲ್ಲ ಆದಮೇಲೆ. ಅಲ್ಲಿ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗೆ, ಇಂಜೆಕ್ಷನ್ ಎಲ್ಲ. ಮತ್ತು ಬಂದವ್ರನ್ನ ಪ್ರತಿಯೊಬ್ಬ ಪೇಷಂಟ್ಸ್ನೂ ಚೆನ್ನಾಗಿ ನೋಡಿಕೊಂಡ್ರು. ಆ ಟೈಮಲ್ಲಿ ಗಾಬರಿ ಆಗಿದ್ದುಂಟಾ ಅಂತ? ಹೌದು, ಗಾಬರಿ ಆಯಿತು. ಮನೇಲಿ ಎಲ್ಲರೂ ನಾವಿನ್ನೇನು ಇರಲ್ಲ ಅಂತಲೇ ಅಂದ್ಕೊಂಡು, ಎಸ್ಪೆಷಲಿ ನಾನು ಹಂಗೆ ಆಗಿದ್ದು. ಫುಲ್ಲು ಅಂದರೆ ಕಣ್ಣೇ ಬಿಟ್ಟಿಲ್ಲ, ಸೈ ನಾವು ಇರೋದೇ ಇಲ್ಲ ಅನ್ನೋ ಲೆವೆಲಿಗೆ ಆಗಿದ್ದು ಸರ್ ನಮಗೆ. ಫುಲ್ಲು ವಾಮಿಟಿಂಗ್ ಆಯಿತು, ಎಲ್ಲ ಕೆಮ್ಮು ಕಫ ಪ್ರತಿಯೊಂದು ನಾವೇನಿದ್ದು ಎಲ್ಲ ಕೆಮ್ಮಿದ್ದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ. ಅದು ಡ್ರೈ ಆಗ್ತಾ ಬಂದು ನಮ್ಮ ಬಾಡಿಲಿರೋ ಕಂಟೆಂಟ್ ಡ್ರೈ ಆಗ್ತಾ ಬಂದಂಗೆ ಇನ್ನೂ ಸುಸ್ತಾಯಿತು. ಆಮೇಲೆ ಹೆಂಗೆ ರಿಲೇಟಿವ್ಸಿಗೆ ಫೋನ್ ಮಾಡಿ ಕಾರ್ ಮಾಡ್ಕೊಂಡು ಓದಿದ್ದಕ್ಕೆ ಬೆಟರ್ ಆಯಿತು. ಮೇಡಮ್, ಇಡೀ ಫ್ಯಾಮಿಲಿನೇ ಹೋಗಿ ಅಡ್ಮಿಟ್ ಆದಾಗ ಯಾವ ರೀತಿ ಫೀಲ್ ಆಯ್ತು ನಿಮಗೆ ಅಂತ? ತುಂಬಾ ಫೀಲ್ ಆಯಿತು ಸರ್. ನಾವು ಯಾರೂ ಇರೋದೇ ಇಲ್ಲ ಅನ್ನೋ ಲೆವೆಲಿಗೆ ಆಯಿತು ಸರ್. ನನ್ನ ಮಗಳು ಬಂದು ಹೇಳಿದ್ದು, ಅಮ್ಮ ನಾವೆಲ್ಲ ಸಾಯ್ತೀವಿ ಕಣಮ್ಮ, ಇಷ್ಟು ನಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿದಾಗ ಭಾಳ ಗಾಬರಿ ಆಯಿತು ಸರ್. ನಮ್ಮ ಮನೆಯವ್ರು ಇರಲಿಲ್ಲ. ಅಪ್ಪಾಜಿಗೆ ಫೋನ್ ಮಾಡಬೇಡ, ಅಪ್ಪಾಜಿನಾರು ಉಳಿಲಿ ಅನ್ನೋ ಥರ ಮಾತಾಡಿದ್ರು ಸರ್. ಸಾಕಷ್ಟು ನೋವಾಯಿತು ಅನ್ಸುತ್ತೆ ಮೇಡಮ್ ರಾತ್ರಿ ಆ ಟೈಮಲ್ಲಿ. ಮನೇಲಿ ಅಜ್ಜಿದು ಕಾರ್ಯ ಇತ್ತು, ಎಲ್ಲದನ್ನು ಮುಂದಿಂತು ಮಾಡ್ತಿದ್ದಿದ್ದು ಮೊಮ್ಮಗಳು ನಾನೇ. ಎಲ್ಲದನ್ನು ಪ್ರತಿಯೊಂದು ಒಂದು ಗಂಡು ಮಗು ಥರ ಮಾಡ್ತಿದ್ದಿದ್ದು ನಾನೇ. ನನಗೆ ಹೆಂಗಾಗಿದ್ದು ನೋಡಿ ಇವ್ರು ಇನ್ನೂ ಗಾಬರಿ ಆಗಿಬಿಟ್ರು. ಅದು ಸ್ವಲ್ಪ ಬೇಜಾರಾಯಿತು. ಅಮ್ಮ, ನಿಮಗೆ ಯಾವ ರೀತಿ ಆಯಿತು? ತೊಂದರೆ ಆಯ್ತಾ ರಾತ್ರಿ? ಅದಕ್ಕೆ ಏಜ್ ಆಗಿದ್ದು ಉಸಿರಾಟ ಸಮಸ್ಯೆ ಆಯಿತು? ನಮಗೇನು ತೊಂದರೆ ಆಗಲಿಲ್ಲ ಸರ್. ಕೆಮ್ಮು ಬಂತು, ಮನೆಗೆಲ್ಲರೂ ಪಾತ್ರೆ ಇಕ್ಕೊಂಡು ಕೂತ್ಕೊಂಡು ಸರ್. ಅವಳು ನಾನು ಇರಲ್ಲ ಅಂದ್ಬಿಟ್ಲು ಸರ್. ನಾವು ಅಷ್ಟು ಸಾಯ್ತೀವಿ, ನಾವು ಯಾರೂ ಇರಲ್ಲ, ಅಪ್ಪಾಜಿಗೆ ಫೋನ್ ಮಾಡಬೇಡ್ರಿ ಅಂದ್ಲು. ಆಮೇಲೆ ನಾನು ಮಾತ್ರ ಚೆನ್ನಾಗಿದ್ದೀನಿ ಸರ್, ಏನು ನನಗೆ ತೊಂದರೆ ಆಗಲಿಲ್ಲ ಸರ್. ಈಗ ಅಧಿಕಾರಿಗಳು ಏನು ಹೇಳ್ತಾರೆ? ಆ ರೀತಿ ಆಗಬಾರ್ದು, ಸರಿಯಾಗಿ ನೋಡ್ಕೋಬೇಕಂತ ಹೇಳ್ತಾರೆ. ಹೆಂಗೆ ಅಧಿಕಾರಿಗಳು ನೋಡ್ಕೋಬೇಕು ಸರ್. ಯಾವುದು ವ್ಯವಸ್ಥೆ ಇಲ್ಲ ಸರ್ ಈ ಏರಿಯಾದಾಗ, ಏನೇನೂ ಇಲ್ಲ ಸರ್ ವ್ಯವಸ್ಥೆ. ಅಧಿಕಾರಿಗಳು ಯಾರು ಬಂದು ನೋಡಲ್ಲ ಸರ್ ಇಲ್ಲಿ. ಪುಣ್ಯಕ್ಕೆ ಯಾವುದೇ ರೀತಿ ಅನಾಹುತ ಆಗಿಲ್ಲ, ಇನ್ಮೇಲೆ ಆದರೆ ಎಚ್ಚೆತ್ಕೊಳ್ಳಿ ಅಂತ. ಇನ್ನು ಅವ್ರು ಎಚ್ಚರಿಕೆ ಮಾಡ್ಕೋಬೇಕು ಸರ್. ನಾವೇನು ಮಾಡಂಗೆ ಸರ್, ನಾವು ಮಾಡೋದೇನೋ ಮಾಡ್ತೀವಿ. ಅವ್ರು ಬಂದು ಒಂದು ದಿವ್ಸಕ್ಕೂ ಬಂದು ನೋಡಿಲ್ಲ ಸರ್ ಇಲ್ಲಿ ಇದು ಮಾಡಿದ್ದಾರೆ ಏನು ಎಂತು. ರೋಡೇ ಆಗಲಿ, ಒಂದು ಚರಂಡಿ ಆಗಲಿ, ಯಾವುದೂ ನೋಡಿಲ್ಲ ಸರ್ ಅವರು. ಏನಾದರೂ ದೊಡ್ಡ ಅನಾಹುತ ಇದ್ರೆ ಯಾರು ಹೊಣೆ ಅಂತಕ್ಕಂಥದ್ದು? ಯಾರು ಹೊಣೆ ಅನ್ನೋದು ಅವ್ರು ನಮಗೆ ನಾವೇ ಹೊಣೆ ಸರ್. ಅವರೇನು ತಾಣಲ್ಲ ಸರ್, ಕೈಗೆ ಅವ್ರೇನು ತಾಣಲ್ಲ ಸರ್. ಈಗ ಏನರ ಆಗಿದ್ರು ನನ್ನ ಮೊಮ್ಮಗಳು ನಾವೆಲ್ಲರೂ ಹೋಗ್ತಿದ್ದು ಸರ್. ಅವಳು ಸತ್ರು ನಾವು ಇರ್ತಿರಲಿಲ್ಲ ಸರ್, ಸತ್ಯವಾಗೂ ಸುಳ್ಳು ಹೇಳೋದೇನು. ಅವಳು ನನಗೆ ಮೊಮ್ಮಗಳಾಗಿರ್ಬೋದು ಸರ್, ಹಿರಿಯ ಮೊಮ್ಮಗಳು ಅವಳೇ. ನನ್ನ ಮಗಳು ಸರ್, ಸುಳ್ಳು ಹೇಳ್ಬಾರ್ದು. ಇವತ್ತು ನನ್ನ ಮಗದೇನೆ ಅವ್ರ ಪಾಡಿಗೆ ಅವರು ಒಳಲ್ಕೆರೆಗಿದ್ದಾರೆ ಸರ್. ಅವರು ಯಾರಿಗೂ ಏನೂ ಆಗಿಲ್ಲ ಸರ್. ಪೂರ್ತಿ ಇವಳಿಗೆ ಸಮಸ್ಯೆ ಆಗಿದ್ದು ಸರ್ ನಮಗೆ. ಸೈಯಿಂದ ಹೊರಗೆ ಕರ್ಕೊಂಡು ಹೋಗುವ ಸಹ ಬಾಗ್ಲಾಗೆ ಬಿದ್ದುಬಿಟ್ಲು ಸಹ. ಹೊರಗೆ 3 ಜನ ಎತ್ಕೊಂಡ್ರು, ಎತ್ತಕ್ಕಾಗಲ್ಲ ಸಹ ಅವಳೇನೆ ಸರ್. ಸೈ ಮುಗ್ದೋತು ಅಂತ ಮಾಡಿದ್ದು ಸರ್ ನಾವು. ಇದಿಷ್ಟು ನಿನ್ನೆ ಗ್ಯಾಸ್ ಸೋರಿಕೆಯಿಂದ ಅಸ್ವಸ್ಥರಾಗಿದ್ದಂಥ ಕುಟುಂಬದವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೋಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.